ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ನೋಡಿದ್ರಿ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಪದಗ್ರಹಣ ಸಮಾರಂಭಕ್ಕೆ ಬೇಕಾದಂತಹ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಆಗಿದೆ. ಇವತ್ತು ಸಾಯಂಕಾಲ 4:05ಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಇದೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆಯಾಗ್ತಾರೆ ಅನ್ನುವ ವಿಚಾರ ಕೂಡ 10 ರಿಂದ 12 ಮಂದಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ಆ ವಿಚಾರ ಪಕ್ಕಕ್ಕಿಟ್ರೆ ಡಿ.ಸಿ.ಎಂ ವಿಚಾರಕ್ಕೆ ಬರೋದಾದ್ರೆ ನೋಡಿ, ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಅಂತ ಹೇಳಿ ಘೋಷಣೆ ಆಗ್ತಾ ಇದ್ದಂತೆ, ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಕೆಳಗಿಳಿತಾ ಇದ್ದಂತೆ 4 ಡಿ.ಸಿ.ಎಂಗಳು ಅನ್ನುವಂತಹ ವಿಚಾರ ಫಸ್ಟು ಕೇಳಿಬರುತ್ತೆ. ಅದಾದ್ಮೇಲೆ ಅದು 3ಕ್ಕೆ ಹೋಗುತ್ತೆ. ಆ 3 ಯಾರ್ಯಾರು? ಒಂದು ಸತೀಶ್ ಜಾರಕಿಹೊಳಿ ಅವರ ಹೆಸರು, ಪರಮೇಶ್ವರ್ ಅವರ ಹೆಸರು, ಎಂ.ಬಿ. ಪಾಟೀಲ್ ಅವರ ಹೆಸರು. ಈ 3 ಹೆಸರುಗಳು ಕೂಡ ಕೇಳಿಬರುತ್ತೆ. ಇಲ್ಲಿ ಜಾತಿ ಆಧಾರದ ಮೇಲೆ ಯಾವ ಜಾತಿಗೂ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಬಾರದು, ಯಾವ ಸಮುದಾಯದವರು ಕೂಡ ಮೂಗು ಮುರಿಬಾರ್ದು, ಆ ಸಮುದಾಯಕ್ಕೆ ಕೊಟ್ಟರು ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲೂ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡು ಅಳದು ತೂಗಿ 3 ಡಿ.ಸಿ.ಎಂ ಮಾಡ್ತಾ ಇದೆ ಅನ್ನುವ ವಿಚಾರಗಳು ಕೂಡ ನಿನ್ನೆ ಸಂಜೆಯವರೆಗೂ ಕೂಡ ಇತ್ತು. ಬಟ್ ಈಗ ಪರಮೇಶ್ವರ್ ಅವರು ಒಬ್ಬರೇನೆ ಡಿ.ಸಿ.ಎಂ. ಬಟ್ ಒಂದಷ್ಟು ಹೊತ್ತುಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ನಾನು ಕೂಡ ಡಿ.ಸಿ.ಎಂ ಆಗೋದಕ್ಕೆ ಬಯಸ್ತೀನಿ ಅನ್ನುವ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೆಳಗಿಳಿದ ಕೂಡಲೇ, ಅಂದ್ರೆ ನೀವು ಇಂಥದ್ದೇ ಡೇಟಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ ಕೂಡಲೇ ಯಾವುದೇ ರೀತಿಯ ಕೊಂಕು ಮಾತನಾಡದೆ ಟೈಮ್ ತಗೊಳ್ಳದೇನೆ ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ಸಿದ್ದರಾಮಯ್ಯ ಅವರು ಕೆಳಗಿಳಿದಿದ್ದಾರೆ. ಸೊ ಸಿದ್ದರಾಮಯ್ಯ ಅವರ ಮಾತಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡು ಇಲ್ಲಿ ಮಣೆ ಹಾಕಬೇಕು. ಸೊ ನಿನ್ನೆ ಡೆಲ್ಲಿಲೇ ಇದ್ರು, ಡಿ.ಕೆ. ಶಿವಕುಮಾರ್ ಅವರಿದ್ರು, ಸಿದ್ದರಾಮಯ್ಯ ಅವರಿದ್ರು, ವೇಣುಗೋಪಾಲು, ಸುರ್ಜೇವಾಲಾ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ನಿನ್ನೆ ಡೆಲ್ಲಿಯಲ್ಲಿ ಹೈಕಮಾಂಡಲ್ಲಿ ಏನೆಲ್ಲ ಮೀಟಿಂಗ್ಗಳಾಯಿತು ಅನ್ನೋದು ಗೊತ್ತು. ಸಭೆ ಮೇಲೆ ಸಭೆಗಳಾಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ. ವೇಣುಗೋಪಾಲ್ ಅವರ ಮನೆಯಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯೇ ಆಗಿದೆ. ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ, ನಾನು ಹೇಳ್ದವರನ್ನ ಡಿ.ಸಿ.ಎಂ ಮಾಡಬೇಕು, ನಾನು ಹೇಳ್ದವರು ಡಿ.ಸಿ.ಎಂ ಆಗಲಿಲ್ಲ ಅಂತ ಹೇಳಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಸೊ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ. ಅದೆಲ್ಲದರ ನಡುವೆ ಆಗ್ಲೇ ನಾನು ಹೇಳಿದೆ, ಪರಮೇಶ್ವರ್ ಅವರೇ ಈಗ ಡಿ.ಸಿ.ಎಂ ಅನ್ನೋದು ಬಹುತೇಕ ಖಚಿತ ಆಗಿದೆ. ಸೊ ಹಾಗಾಗಿ ಇಲ್ಲಿ ಯಾಕೆ ಪರಮೇಶ್ವರ್ ಅವರಿಗೆ ಮಣೆ ಹಾಕಲಾಗಿದೆ ಅನ್ನುವ ವಿಚಾರದ ಬಗ್ಗೆಯೂ ಕೂಡ ನಾವು ನೋಡೋದಾದ್ರೆ, ಪರಮೇಶ್ವರ್ ಅವರು ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥವರು, ಯಾವಾಗಲೂ ಅವರು ಮುಖ್ಯಮಂತ್ರಿ ರೇಸಲ್ಲಿ ಇದ್ದಂಥವರು, ಗೃಹ ಸಚಿವರಾಗಿದ್ರು. ಸೊ ಸಿದ್ದರಾಮಯ್ಯನವರ ಆಪ್ತರು. ಸೊ ಪರಮೇಶ್ವರ್ ಅವರನ್ನ ಡಿ.ಸಿ.ಎಂ ಮಾಡಿದ್ರೆ ಒಂದು ಕಡೆ ಅವರ ಸಮುದಾಯಕ್ಕೆ ನ್ಯಾಯ ಕೊಡಿಸ್ದಂಗಾಗತ್ತೆ. ಅದರ ಜೊತೆಗೆ ಹಿಡಿತ ಸಿದ್ದರಾಮಯ್ಯ ಅವರ ಕೈ ತಪ್ಪು ಹೋಗಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಒಂದಷ್ಟು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಇಂಥವರೇ ಡಿ.ಸಿ.ಎಂ ಆಗಬೇಕು, ಇಂಥವರಿಗೆ ಇಂಥದ್ದೇ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನೋಡಿ, ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಡಿ.ಸಿ.ಎಂ ಸ್ಥಾನದ ಆಕಾಂಕ್ಷಿ. ಬಟ್ ಈಗ ಏನು ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು? ಯಾಕಂದರೆ ಆರಂಭದಲ್ಲಿ 4 ಜನ ಡಿ.ಸಿ.ಎಂ ಅಂತ ಹೇಳಲಾಗಿತ್ತು, ಅದಾದಮೇಲೆ 3ಕ್ಕೆ ಬಂತು. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರೂ ಕೂಡ ಬಹಳಷ್ಟು ಜೋರಾಗಿ ಕೇಳಿಬಂತು. ಡಿ.ಸಿ.ಎಂ ರೇಸಲ್ಲಿದ್ದರು. ಅದಾದಮೇಲೆ ಇಲ್ಲ ಡಿ.ಸಿ.ಎಂ ಬೇಡ, ಮಗನಿಗೆ ಒಳ್ಳೆ ಖಾತೆ ಕೊಡಿ ಅಂತಲೂ ಹೇಳಾಯಿತು. ಈಗ ಅವರಿಗೆ ಖಾತೆ ಫಿಕ್ಸ್ ಆಗಿದೆ. ಇವತ್ತು ಸಾಯಂಕಾಲ 4:05ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಈಗ ಡಿ.ಸಿ.ಎಂ ವಿಚಾರಕ್ಕೆ ಬರೋದಾದ್ರೆ ಪರಮೇಶ್ವರ್ ಅವರ ಹೆಸರು ಫೈನಲ್ ಆಗಿದೆ. ಇದೂ ಕೂಡ ಯಾವ ರೀತಿ ಫೈನಲ್ ಆಯಿತು ಅಂತ ಹೇಳಿದ್ರೆ, ಹೈಕಮಾಂಡ್ ಏನು ಸೆಲೆಕ್ಟ್ ಮಾಡಿದ್ದಲ್ಲ, ಅಥವಾ
ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಲ್ಲ, ಎಲ್ಲವೂ ಕೂಡ ಆಗಿರೋದು ಸಿದ್ದರಾಮಯ್ಯ ಅವರಿಂದ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಪರಮೇಶ್ವರ್ ಅವರನ್ನ DCM ಮಾಡಬೇಕು, DCM ಅನ್ನ ಪರಮೇಶ್ವರ್ ಅವರನ್ನ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನುವ ನಿಟ್ಟಿನಲ್ಲಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ 10 ರಿಂದ 12 ಸಚಿವರುಗಳು ಇವತ್ತು ಸೇರ್ಪಡೆಯಾಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅದೆಲ್ಲದರ ಜೊತೆಗೆ DCM ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಮತ್ತೊಂದು ಕಡೆ ನಾನು ಕೂಡ DCM ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಏನ್ ಮಾಡ್ತಾರೆ, ವಾಟ್ ನೆಕ್ಸ್ಟ್ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.